ಏಳನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷ ಆದಾಯವು ಕಡಿಮೆ ಇರುತ್ತೆ ಮತ್ತು ಅಧಿಕವಾದಂತಹ ಖರ್ಚು, ಸುಮ್ಮನೆ ಖರ್ಚು ಮಾಡುವಂತಹ ಒಂದು ಸಂದರ್ಭ. ಶುಕ್ರನು ನಿಮ್ಮ ಕೈ ಬಿಡೋದಿಲ್ಲ, ದುಡ್ಡು ಕೂಡಕ್ಕೆ ಬಿಡೋದಿಲ್ಲ, ಖರ್ಚು ಮಾಡಿಸ್ತಾ ಇರ್ತಾನೆ. ಯಾವ ರೀತಿ? ಬರೀ ಆಸ್ಪತ್ರೆಗಳಿಗೆ, ಬೇಡದಿದ್ದ ಸಾಮಾನು ಮನೇಲಿರುತ್ತೆ, ಆದರೂ ಬೇಡದಿದ್ದ ಸಾಮಾನು ಅಂತ ಒಂದು ಮನೆಗೆ ತುಂಬಿಕೊಡ್ತೀರ. ಈ ರೀತಿ ಆಗುವಂಥ ಸಂದರ್ಭ ಹೆಚ್ಚು ತುಲಾರಾಶಿಯವರಿಗೆ ಉಂಟಾಗುತ್ತೆ. ಜೊತೆಗೆ ಅವರಿಗೆ ತಲೆಯಲ್ಲಿ ಇರ್ತಕ್ಕಂತಹ ಒಂದು ಬಾಧೆ, ಅಂದರೆ ಶಿರೋಬಾಧೆ, ತಲೆನೋವು ಇರ್ಬೋದು, ಕಿವಿ ನೋವು ಇರ್ಬೋದು, ENT ಅಂತ ನಾವೇನು ಹೇಳ್ತೀವಿ, ಆ ENT ಸಮಸ್ಯೆಗಳು ಅದು ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಬೇಕಾಗುತ್ತೆ. ಜೊತೆಗೆ ಈ ವರ್ಷ ತುಲಾರಾಶಿಯವರಿಗೆ ಅತ್ಯಧಿಕವಾದಂತಹ ತೀರ್ಥಕ್ಷೇತ್ರ ದರ್ಶನ ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಕೇತು ಚೆನ್ನಾಗಿರೋದ್ರಿಂದ ಅಧಿಕವಾದಂತಹ ಟೂರು, ಅಂದರೆ ತೀರ್ಥಯಾತ್ರೆ ಮಾಡುವಂತಹದ್ದು, ಕಾಶಿ ರಾಮೇಶ್ವರ ಇರ್ಬೋದು, ಇವೆಲ್ಲವಂತೂ ಕ್ಷೇತ್ರ ದರ್ಶನ ಮಾಡುತ್ತಿರುವಂಥದ್ದು ಸಂದರ್ಭ. ತುಲಾರಾಶಿಯವರು ಈ ವರ್ಷ ಯಾವ ಕ್ಷೇತ್ರಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂದರೆ, ಹೊರನಾಡಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಆ ದೇವರನ್ನು ದರ್ಶನವನ್ನು ಮಾಡಿ ಅಲ್ಲಿ ತಮ್ಮ ಕೈಲಾದಂತಹ ಅಕ್ಕಿ ಸೇವೆ ಅಂತ ಇರುತ್ತೆ. 1 kg 5 kg 10 kg ಸಮರ್ಪಣೆ ಮಾಡೋದು. ಏಕೆಂದರೆ ತಾವು ಸಮರ್ಪಣೆ ಮಾಡಿದಂತಹ ಅಕ್ಕಿಯು ನಿಮ್ಮ ಥರ ಒಂದು 10 ಜನ ಬಂದು ಆ ಕ್ಷೇತ್ರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಆವಾಗ ನಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ. ಆ ದೇವಿಯ ದರ್ಶನದಿಂದ ತಮಗೆ ಒಳ್ಳೆಯದಾಗತ್ತೆ. ಈ ವರ್ಷ ನಾವು ಯಾವ ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ, ಅಷ್ಟಕುಲ ನವನಾಗ ಅಂತಂದರೆ ಅರಳಿಕಟ್ಟೆ ಕೆಳಗಿರ್ತಕ್ಕಂಥ ನಾಗದೇವತೆ, ಸುಬ್ರಹ್ಮಣ್ಯನೇ ಬೇರೆ, ನಾಗ ಬೇರೆ. ನೀವು ತಾವು ನಾಗನ ದರ್ಶನವನ್ನು ಮಾಡಿದ್ದೇ ಆದರೆ ಸಮಸ್ತ ದೋಷಗಳು ಕೂಡ ನಿವಾರಣೆಯಾಗಿ ನಾಗಾನುಗ್ರಹದಿಂದ ಈ ವರ್ಷ ಸತ್ಸಂತಾನವೂ ಕೂಡ ಫಲ ಉಂಟಾಗುತ್ತೆ ಅಂತ ತುಲಾರಾಶಿಯವರಿಗೆ ಹೇಳ್ಬೋದು. ಅದೇ ರೀತಿ ಇದೆಲ್ಲ ಏನೇ ಇರಬಹುದು, 12 ದ್ವಾದಶ ರಾಶಿಗಳಲ್ಲಿ ಹುಟ್ಟಿದಂಥವರು ಮೇಲಿನ ನೋಟಕ್ಕೆ ಈ ಭವಿಷ್ಯ 100% ಆಗೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ರಾಶಿ ಭವಿಷ್ಯ. ಇದರಲ್ಲಿ ಒಂದು 50ರಿಂದ 60% ಮಾತ್ರ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಇಸ್ವಿಲಿ ಹುಟ್ಟಿರ್ತೀರಿ, ಒಂದೊಂದು ವಾರ, ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಯೋಗ, ಒಂದೊಂದು ಕರ್ಣದಲ್ಲಿ ಹುಟ್ಟಿ ನಾವು ಒಂದೊಂದು ರೀತಿ ಜೀವನವನ್ನು ಮಾಡ್ತಾಯಿರ್ತೀವಿ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತಾಯಿರ್ತೀವಿ. ಒಬ್ಬನಿಗೆ 5 ವರ್ಷ ಇರುತ್ತೆ, ಒಬ್ರಿಗೆ 15 ವರ್ಷ ಇರುತ್ತೆ, ಒಬ್ರಿಗೆ 50 ವರ್ಷ ಇರುತ್ತೆ. ಇದೆಲ್ಲವೂ ಕೂಡ ತಮ್ಮ ತಮ್ಮ ಜಾತಕದ ಪ್ರಭಾವದಿಂದ, ತಾವು ಹುಟ್ಟಿದಂತಹ ಗಳಿಗೆಯಿಂದ, ತಮ್ಮ ಪೂರ್ವಾರ್ಜಿತ ಕರ್ಮದಿಂದ, ಜೊತೆಗೆ ನಾವು ಹುಟ್ಟಿ ಬಂದಂತಹ ವಂಶದಲ್ಲಿ ಎಂತೆಂಥ ನಾವು ವಂಶದಲ್ಲಿ ಪುಣ್ಯ ಪಾಪ ಇದೆಲ್ಲ ಮಾಡಿರ್ತೀವಿ, ಧರ್ಮ ಅಧರ್ಮಗಳು ಮಾಡಿರ್ತೀವಿ, ಅದರ ಮೇಲೆ ನಮ್ಮ ಜೀವನವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಕ್ರೋಧಿ ನಾಮ ಸಂವತ್ಸರವು ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ, ಪರಮೇಶ್ವರನು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಧರ್ಮವನ್ನು ಮಾಡುವಂತಹ ಒಂದು ಚೈತನ್ಯವನ್ನು ತಮಗೆಲ್ಲ ಕೊಡಲಿ. ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷವಾಗಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ರಾಜರು ನಮ್ಮನ್ನು ಬಂದು ಆಳಲಿ, ಧರ್ಮ ಜಾಗೃತಿಯು ಉಂಟಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ದ್ವಾದಶ ರಾಶಿಯ ಫಲಗಳನ್ನು ಮುಗಿಸ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.